शन्नो मित्रस्य वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायु त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः। अथ कृष्णयजुर्वेदीय तैत्तिरीयोपनिषदि आनन्दवल्ली तत्र नवमोऽनुवाकः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ यस्माज्जातं जगत् सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः। जैरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्ताः तान् नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते। ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಆನಂದವಲ್ಲಿ ಎರಡನೆಯ ಭಾಗವಾದ ಆನಂದವಲ್ಲಿ ಅದರಲ್ಲಿ 9ನೇ ಅನುವಾಕವನ್ನ ನಾವು ವಿಚಾರ ಮಾಡ್ತಾ ಇದ್ದೇವೆ. ಅದರಲ್ಲಿ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಆ ಮಂತ್ರವನ್ನ 2 ಬಾರಿ ಪಠನ ಮಾಡಿ ನಂತರ ಈ ಒಂದು ಉಳಿದ ಭಾಷ್ಯ ಭಾಗವನ್ನ ನೋಡೋಣ. ಓಂ ಸ್ವಯಂವಿತ ಅಸ್ಮಾಲ್ಲೋಕಾತ್ ಪ್ರೇತ್ಯ ಏತಮನ್ನಮಯಮಾತ್ಮಾನಮುಪಸಂಕ್ರಾಮತಿ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಾಮತಿ ಏತಂ ಮನೋಮಯಮಾತ್ಮಾನಮುಪಸಂಕ್ರಾಮತಿ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಾಮತಿ ಏತಮಾನಂದಮಯಮಾತ್ಮಾನಮುಪಸಂಕ್ರಾಮತಿ. ಇನ್ನೊಂದ್ಸಾರಿ ಹೇಳೋಣ. ಇದು ಅರ್ಥವೆಲ್ಲ ನಮಗೆ ಗೊತ್ತಾಗಿದೆ. ಈ ಒಂದು ವಿಚಾರ ಮಾಡ್ತಾ ಇದ್ದಾರೆ ಭಾಗ ಅಷ್ಟೇ. ಓಂ ಸಯ ಏವಂವಿತ ಆತ್ಮಾಲ್ಲೋಕಾತ್ ಪ್ರೇತ್ಯ ಏತಮನ್ನಮಯಮಾತ್ಮಾನಮುಪಸಂಕ್ರಾಮತಿ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಾಮತಿ ಏತಂ ಮನೋಮಯಮಾತ್ಮಾನಮುಪಸಂಕ್ರಾಮತಿ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಾಮತಿ ಏತಮಾನಂದಮಯಮಾತ್ಮಾನಮುಪಸಂಕ್ರಾಮತಿ. ಒಳ್ಳೆಯ ಮಂತ್ರ. ಇಡೀ ಈ ಒಂದು ಭಾಗಕ್ಕೆ ಅಲ್ಲ, ಇಡೀ ಈ ಒಲ್ಲಿಗೆ ಮಾತ್ರವೇ ಅಲ್ಲ, ಮತ್ತೆ ಇಡೀ ತೈತ್ತಿರೀಯೋಪನಿಷತ್ತಿನ ಒಂದು ಸಾರ ಸರ್ವಸ್ವ ಸಾರಭೂತವಾದ ಒಂದು ಮಂತ್ರ. ತೈತ್ತಿರೀಯೋಪನಿಷತ್ತು ಯಾವುದನ್ನ ಹೇಳಬೇಕೆಂದು ಪ್ರತಿಜ್ಞೆ ಮಾಡಿ ಹೊರಟಿತ್ತೋ ಅದನ್ನ ನಿರ್ಣಯಿಸಿ ಹೇಳತಕ್ಕಂತಹ ಉಪಸಂಹಾರ ಭಾಗ ಇದು. ಈ ಒಂದು ಮಂತ್ರ ಏನಿದು? ಸಯ ಏವಂಬಿತು ಏವಂಬಿತು, ಈ ರೀತಿಯಾಗಿ ತಿಳಿದವನು. ಈ ರೀತಿಯಾಗಿ ತಿಳಿದವನು ಅಂದ್ರೆ ಉದ್ದಕ್ಕೂ ಹೇಳ್ಕೊಂಡು ಬಂದಿದ್ದಾರಲ್ಲ ಹಿಂದೆ ಎಲ್ಲವೇ. ಯಾವುದನ್ನ? ಈ ಒಂದು ಸತ್ಯಜ್ಞಾನಾನಂತ ಲಕ್ಷಣದಿಂದ ಲಕ್ಷಿತವಾಗಿರತಕ್ಕಂತಹ ಪರಬ್ರಹ್ಮವನ್ನು ಯಾವನು ತನ್ನ ಆತ್ಮವೇ ಆಗಿದೆ ಎಂಬುದಾಗಿ
ಏಕತ್ವದಿಂದ ಅನುಭವಕ್ಕೆ ತಂದುಕೊಳ್ಳುತ್ತಾನೋ ಅವನು ಅಂತ ಅರ್ಥ. ಗೊತ್ತಾಯ್ತಲ್ಲ? ಏನು ಈ ಒಂದು ಯಾವ ಒಂದು ಈ ಸತ್ಯಜ್ಞಾನ ಅಂತ ಲಕ್ಷಣದಿಂದ ಲಕ್ಷಿತವಾಗಿರ್ತಕ್ಕಂಥ ಪರಬ್ರಹ್ಮ, ಅದನ್ನ ನಾವು ತಿಳ್ಕೊಳ್ಬೇಕು. ತಿಳ್ಕೊಂಡ್ರೆ ಆ ಒಂದು ಕೈವಲ್ಯ ಅಶ್ನುತೆ ಅಂತ ಎಲ್ಲ ಹೇಳಿದ್ದಾರೆ. ಸರ್ವಾನ್ ಕಾಮ ಅಶ್ನುತೆ, ಸರ್ವಾನ್ ಕಾಮ ಅಶ್ನುತೆ ಅಂತ. ಇದನ್ನ ಹೇಗೆ ತಿಳ್ಕೊಳ್ಬೇಕು? ಅದೇ ಒಂದು ದೊಡ್ಡ ಪ್ರಶ್ನೆ. ಹೇಗೆ ತಿಳ್ಕೊಳ್ಬೇಕು ಅಂದ್ರೆ ಆತ್ಮತ್ವೇನ. ಇಂತಹ ಬ್ರಹ್ಮ ಬೇರೆ ಎಲ್ಲೂ ಇಲ್ಲ, ಬೇರೆ ಬೇರೆ ಎಲ್ಲೂ ಹೊರಗಿಲ್ಲ. ಅದ್ಯಾವುದು? ನನ್ನ ಸ್ವರೂಪವೇ ಅದು ಅಂತ ಹೇಳಿ ಆ ಆತ್ಮನೆಯು ಮತ್ತೆ ನನಗೂ ಕೂಡ ಅಭೇದವನ್ನ ಹೇಳಿ ಹೀಗೆ ಏಕಾತ್ಮ ಐಕಾತ್ಮ್ಯ ಜ್ಞಾನದಿಂದ ಯಾರು ತಿಳಿದುಕೊಳ್ತಾರೋ ಅವನು ಅಂತ ಏವಂಬಿತು. ಅವನೇನ್ ಮಾಡ್ತಾರೆ? ಅಸ್ಮಾಲ್ಲೋಕಾತ್ ಪ್ರೇತ್ಯ, ಈ ಲೋಕವನ್ನ ಬಿಟ್ಟು. ಈ ಲೋಕವನ್ನ ಬಿಟ್ಟು ಅಂದ್ರೆ ಏನರ್ಥ? ಓಹೋ, ಅವನು ಸತ್ತ ಮೇಲೆ. ಅಯ್ಯಯ್ಯೋ, ಹಾಗಂತ ಅರ್ಥವಲ್ಲ. ಸತ್ತ ಮೇಲೆ ಅಂತ ಅರ್ಥ. ಅಂದರೆ ಈ ಲೋಕವನ್ನ ಬಿಟ್ಟು ಅಂತಂದ್ರೆ ಈ ಲೋಕದ ಒಂದು ಅಭಿಮಾನವನ್ನ ಬಿಟ್ಟು ಅಂತ ಅರ್ಥ ಅಷ್ಟೇ. ಈ ಲೋಕವನ್ನ ಬಿಟ್ಟು ಅಂತಂದ್ರೆ ಏನು? ಓಹೋ, ಈ ಲೋಕ ಬಿಟ್ಬಿಟ್ಟು ಹೊರಟೋಗ್ಬಿಡ್ಬೇಕಪ್ಪ, ಅವನು ಹೊರಟೋಗ್ಬಿಡ್ತಾನೆ ಅಂತ ಅಲ್ಲ. ಈ ಲೋಕದ ಅಭಿಮಾನವನ್ನ ಬಿಟ್ಟು. ಈ ಲೋಕದ ಅಭಿಮಾನ ಅಂದ್ರೆ ಏನು? ಈ ಲೋಕದ ಅಭಿಮಾನ ಅಂತಂದ್ರೆ ಎಲ್ಲವೂ ಕೂಡ ಏನೇನಿದೆಯೋ ಸಂಸಾರ ಅಂತಂತ ಏನೇನಿದೆಯೋ ಎಲ್ಲವನ್ನೂ ಕೂಡ, ಎಲ್ಲವನ್ನೂ ಬಿಟ್ಟು ಎಲ್ಲದರ ಮೇಲೂ ಕೂಡ ಅಭಿಮಾನವನ್ನ ಬಿಟ್ಟು ಅಂತ ಅರ್ಥ. ಯಾವುದು ಕೂಡ ತನ್ನದಲ್ಲದ್ದು, ತನ್ನದು ಎಂಬುದಾಗಿ ಅಭಿಮಾನ ಪೂರ್ವಕವಾಗಿ ಹೇಳ್ತಕ್ಕಂಥದ್ದು ಯಾವುದೂ ಇಲ್ಲ. ಈ ತರಹ ಈ ಒಂದು ಯಾವ ಅಭಿಮಾನ ಮತ್ತೆ ಎಲ್ಲಿ ತನಕ ಅದು ತನ್ನ ಶರೀರದ ಮೇಲೂ ಅಭಿಮಾನ ಇಲ್ಲ. ಯಾವಾಗ ಶರೀರದ ಮೇಲೆ ಅಭಿಮಾನ ಇಲ್ಲವೋ ಆಗ ಏನ್ ಹೇಳ್ತಾರೆ? ಅದಕ್ಕೆ ಇನ್ನೊಂದು ರೂಪದಿಂದ ಓಹೋ, ಈ ಶರೀರವನ್ನ ಬಿಟ್ಟ ಅವನು ಅಂತ ಹೇಳ್ತಾರೆ. ಬಿಟ್ಟ ಅಂದ್ರೆ ಅವನು ಈ ದೇಹ ಬಿಟ್ಬಿಟ್ಟು ಪ್ರಾಣ ಕಳ್ಕೊಂಡ್ಬಿಟ್ಟ, ಹೋಗ್ಬಿಟ್ಟ ಅಂತ ಅರ್ಥ ಅಲ್ಲ. ಈ ದೇಹದ ಅಭಿಮಾನವನ್ನ ಬಿಟ್ಟ ಅಂತ ಅರ್ಥ. ಹೀಗೆ ಈ ಲೋಕದ ಅಭಿಮಾನವನ್ನ ಬಿಟ್ಟವನು ಅಸ್ಮಾಲ್ ಲೋಕಾತ್ರೇತ, ಇದು ಅಭಿಮಾನವನ್ನ ಬಿಟ್ಟು ಏನ್ ಮಾಡ್ತಾನೆ? ಒಂದೊಂದಾಗಿ ಉಪಸಂಕ್ರಮಣವನ್ನು ಹೇಳ್ಕೊಂಡು ಬಂದ್ರು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಹೇಳಿ ಈ ಉಪಸಂಕ್ರಮಣ ಅಂತ ಹೇಳೋದಕ್ಕೆ ಏನ್ ಅರ್ಥ ಆಯಿತು ನೋಡಿ. ಇದನ್ನ ಅಭೇದ ಜ್ಞಾನದಿಂದ ಈ ಸತ್ಯಜ್ಞಾನ ಅಂತ ಲಕ್ಷಣದಿಂದ ಲಕ್ಷಿತವಾಗಿರತಕ್ಕಂತಹ ಬ್ರಹ್ಮವನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಿದ್ರಿ. ಈಗ ಅಭೇದ ಜ್ಞಾನದಿಂದ ತಿಳಿದುಕೊಂಡು ಬಿಟ್ರೆ ಈ ಸಂಕ್ರಮಣ ಅಂತ ನಾವು ಹೇಗೆ ಹೊಂದುತ್ತೆ? ಸಂಕ್ರಮಣದಿಂದ ಪಡೆದುಕೊಳ್ಳುವುದು. ಇವನು ಇದನ್ನ ಪಡೆದುಕೊಳ್ಳುತ್ತಾನೆ ಅಂದ್ರೇನು? ಇವನು ಅಂತ ಒಬ್ಬಿರ್ಬೇಕು, ಇದನ್ನು ಅಂತ ಒಬ್ಬಿರ್ಬೇಕು. ಹೌದಾನೆ? ಕರ್ತೃ ಮತ್ತೆ ಕರ್ಮ ಅಂತ ಎರಡಿರ್ಬೇಕು. ನೀವು ಅಭೇದ ಹೇಳ್ಬಿಟ್ರೆ ಯಾವುದು ಹಿಂದೆ ಹೇಗೆ ಹೊಂದುತ್ತೆ? ಅದಕ್ಕೆ ಉತ್ತರವನ್ನೆಲ್ಲ ಹೇಳಾಗಿತ್ತು. ಈಗ ಹೇಳಿ ಒಂದು ನಿರ್ಣಯವನ್ನು ಮಾಡಿದ್ರು. ಏನು ಅಂತಾರೆ ನೋಡಪ್ಪ, ಇಲ್ಲಿ ಸಂಕ್ರಮಣ ಅಂತಂದ್ರೆ ಕೇವಲ ಜ್ಞಾನ ಅಂತ ಅರ್ಥ. ಏನು ಜ್ಞಾನ ಅಂತಂದ್ರೆ ಅನ್ನಮಯಾತ್ಮ. ಈ ಅನ್ನಮಯಾತ್ಮನ ಒಂದು ಅಭಿಮಾನವನ್ನೇ ಬಿಟ್ಟು ಏನು? ಈ ಅನ್ನಮಯಾತ್ಮ ಅಂತಕ್ಕಂಥವನು ಅವನು ಪರಮಾರ್ಥವಾಗಿ ಏನೂ ಅಲ್ಲ. ಅವನು ಕೇವಲ ಭ್ರಾಂತಿಯಿಂದ ಉತ್ಪನ್ನನಾದವನು ಅಷ್ಟೇ ಅಂತ ಹೇಳಿ, ಹೀಗೆ ಅವಿದ್ಯೆ ಆ ಅನ್ನಮಯಾತ್ಮನ ವಿಚಾರದಲ್ಲಿ ಯಾವ ಒಂದು ಅವಿದ್ಯೆ ಅಂತ ಇತ್ತೋ ಅದನ್ನ ಕಳೆದುಕೊಂಡು ಏನ್ ಮಾಡ್ತಾನೆ? ಮುಂದಿನ ಒಂದು ಹಂತಕ್ಕೆ ಹೋಗ್ತಾನೆ. ಪ್ರಾಣಮಯಾತ್ಮನ ಹೋಗಿ ಸೇರ್ತ ಪಡೆದುಕೊಳ್ತಾನೆ ಅಂದ್ರೆ ಇದೇ ಅರ್ಥ. ಪಡೆದುಕೊಳ್ಳಿ ಜ್ಞಾನದಿಂದ. ಈ ಅನ್ನಮಯಾತ್ಮನ ವಿಚಾರದಲ್ಲಿ ಅಜ್ಞಾನ ಇತ್ತು, ಕಳ್ಕೊಂಡ, ಮುಂದೆ ಹೋದ. ಅಲ್ಲೂ ಅಜ್ಞಾನ ಕಳ್ಕೊಂಡ, ಅದಕ್ಕೆ ಬಂದ. ಅಲ್ಲೂ ಹೀಗೆ ಒಂದೊಂದಾಗಿ ಎಲ್ಲ ಆ ಒಂದು ಅನ್ನಮಯ ಆತ್ಮನಿಂದ ಹಿಡಿದು ಆನಂದಮಯ ಆತ್ಮನವರೆಗೂ ಕೂಡ ಏನ್ ಹೇಳಿದ್ದಾರೆ? ಸಂಕ್ರಮಣ ಇದೆಯಲ್ಲ, ಸಂಕ್ರಮಣ ಅಂದ್ರೆ ಜ್ಞಾನ, ಇಷ್ಟೇ ಅರ್ಥ. ಎಲ್ಲವನ್ನೂ ಕೂಡ ಅನಾತ್ಮ
ಅಂತ ಹೇಳಿ ಎಲ್ಲಿ ಅದೆಲ್ಲ ಅವಿದ್ಯೆಯಿಂದ ಪ್ರತಿಸ್ಥಾಪಿತವಾಗಿರ್ತಕ್ಕಂಥದ್ದೇ ಹೊರತು ಪರಮಾರ್ಥವಾಗಿ ಅದಕ್ಕೆ ಏನೂ ಬೆಲೆ ಇಲ್ಲ, ಅದಕ್ಕೆ ಅಸ್ತಿತ್ವವೇ ಇಲ್ಲ ಎಂಬುದಾಗಿ ತಿಳಿದುಕೊಂಡು ಅಂತ ಅರ್ಥ ಉಪಸಂಕ್ರಮಣ ಅಂತಂದ್ರೆ ಅಂತ ಹೇಳಿದ್ರು. ಈಗ ಮುಂದೆ ಹೇಳ್ತಾ ಇದ್ದಾರೆ ನೋಡಿ, ತಸ್ಮಾತ್ ನ ಪ್ರಾಪ್ತಿ ಸಂಕ್ರಮಣ. ಆದ್ದರಿಂದ ಸಂಕ್ರಮಣ ಅಂತಂದ್ರೆ ಪ್ರಾಪ್ತಿ ಎಂಬುದು ಅರ್ಥವಲ್ಲ. ಸಂಕ್ರಮಣ ಅಂದ್ರೆ ಆಗುತ್ತೆ, ಪ್ರಾಪ್ತಿ ಅಂತ ಆಗ ಇಲ್ಲಿ ಸಂಕ್ರಮಣ ಪ್ರಾಪ್ತಿ ಎಂಬ ಅರ್ಥದಲ್ಲಿ ಈ ಶಬ್ದ ಪ್ರಯೋಗವಾಗಿಲ್ಲ. ಇಲ್ಲಿ ಇದೇ ವೇದಾಂತ ಪರಿಭಾಷಾ ಅಂತ ಇದೆಯಲ್ಲ, ಆ ವೇದಾಂತ ಪರಿಭಾಷಾ ಅಂತ ಇಂಥ ವಿಚಾರಗಳು ನೋಡಿ. ಸಂಕ್ರಮಣ ಅಂತಕ್ಕಂಥದ್ದು ವೇದಾಂತ ಪರಿಭಾಷೆಯಲ್ಲಿ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಅದು ಈ ವಿಶುದ್ಧ ವೇದಾಂತ ಪರಿಭಾಷಾ ಅಂದ್ರೆ ಹೀಗೆ. ಸಂಕ್ರಮಣ ಅಂದ್ರೆ ಪಡ್ಕೊಳ್ಳೋದು ಅಂತ ಅರ್ಥ ಮಾಡ್ಕೊಳ್ಬಾರದು. ಸಂಕ್ರಮಣ ಅರ್ಥ ಆಗುತ್ತೆ, ಪಡ್ಕೊಳ್ಳೋದು ಅಂತ ಅರ್ಥ ಆಗುತ್ತೆ, ಆದ್ರೂ ಕೂಡ ಆ ಅರ್ಥವಲ್ಲ ಇಲ್ಲಿ. ಜ್ಞಾನ ಅಂತ ಅರ್ಥ. ಜ್ಞಾನದಿಂದ ಅದನ್ನ ಈ ಒಂದು ಅನಾತ್ಮ ವಸ್ತು ಅಂತ ತಿಳಿದು ಅದು ಕೇವಲ ಭ್ರಾಂತಿನ ತೋರ್ತಾ ಇದೆ ಅಂತ ಹೇಳಿ ಆ ಒಂದು ಅದರಲ್ಲಿರ್ತಕ್ಕಂಥ ಒಂದು ಅವಿದ್ಯೆ ಅಜ್ಞಾನವನ್ನು ಕಳೆದುಕೊಳ್ಳೋದಷ್ಟೆ. ಹೀಗೆ ಸಂಕ್ರಮಣ ಅಂತ ಹೇಳಿ ನಾಪಿ ಅನ್ನಮಯಾದೀನ ಅನ್ಯತಮ ಕರ್ತೃಕ. ಇದು ಈ ಸಂಕ್ರಮಣ ಅಂತ ಇದೆಯಲ್ಲ, ಪಡೆದುಕೊಳ್ಳುವುದು ಅಂತ ಅರ್ಥವಲ್ಲ. ಯಾರು ಪಡೆದುಕೊಳ್ಳುವುದು ಅಂತ ಹೋಗಲಿ, ಅನ್ನಮಯಾತ್ಮ ಪಡೆದುಕೊಳ್ಳೋದಿಲ್ಲ ಅಂತ ಆಗಲಿ, ಬೇರೆಯವರು ಇನ್ನೂ 4 ಜನ ಇದ್ದಾರಲ್ಲ, ಅವರು ಬೇಕಾದ್ರೆ ಪಡ್ಕೊಳ್ಬೋದು ಅಂತ ಆಗ್ಬಹುದಲ್ಲ ಅಂದ್ರೆ ಯಾರೂ ಅಲ್ಲ. ಅನ್ನಮಯಾದೀನ ಅನ್ಯತಮ ಕರ್ತೃಕ. ಅನ್ನಮಯನೇ ಮುಂತಾದ 5 ಆತ್ಮರುಗಳಲ್ಲಿ ಅನ್ಯತಮ ಯಾವೊಬ್ಬನೂ ಕೂಡ ಅಷ್ಟೆ. ಇಲ್ಲಿ ಪಡೆದುಕೊಳ್ಳುವುದು ಅಂತಕ್ಕಂಥ ಯಾಕೆ, ಅವರೆಲ್ಲರೂ ಕೂಡ ಅವಿದ್ಯಾ ಕಲ್ಪಿತರು, ಅವಿದ್ಯೆಯಿಂದ ಕಲ್ಪಿತರಾಗಿರ್ತಕ್ಕಂಥವ್ರು ಅಷ್ಟೇ. ಏನು, ಆ ಒಂದು ಪರಮಾರ್ಥ ತತ್ವವೇ ಅವಿದ್ಯೆಯಿಂದ ಹೀಗೆ ತೋರ್ತಾ ಇದೆ ಅಷ್ಟೇ. ದೇಹರೂಪವಾಗಿ, ಪ್ರಾಣರೂಪವಾಗಿ, ಮನಸ್ಸರೂಪವಾಗಿ, ವಿಜ್ಞಾನ ರೂಪವಾಗಿ, ಆಮೇಲೆ ಆನಂದಮಯ ರೂಪವಾಗಿ, ಆನಂದ ರೂಪವಾಗಿ ತೋರ್ಕೊಳ್ತಾ ಅಷ್ಟೆ ಅಂಥೇಳಿ ಯಾರೂ ಕೂಡ ಅನ್ನಮಯ ಒಬ್ಬನೇ ಅಲ್ಲ, ಯಾರೊಬ್ಬನೂ ಕೂಡ ಈ ಒಂದು ಈ ಕರ್ತೃಕ, ಈ ಒಂದು ಪಡೆದುಕೊಳ್ಳುವುದು ಅಂತ ಅನ್ನೋದಕ್ಕೆ ವಿಷಯವಾಗುವುದಿಲ್ಲ. ಯಾರೊಬ್ಬನೂ ವಿಷಯವಾಗೋದಿಲ್ಲ ಅಂತಂದ ಮೇಲೆ ಇನ್ನು ಉಳ್ಕೊಂಡಿರೋದು ಯಾವ ಅರ್ಥ ಉಳ್ಕೊಂಡಿದೆ? ಉಳ್ಕೊಂಡ್ರೆ ಒಂದೇ ಅರ್ಥ, ಪಡೆದುಕೊಳ್ಳುವುದು ಅಂತ ಅರ್ಥ ಆಗೋದಿಲ್ಲ 5 ಜನರ ವಿಚಾರದಲ್ಲಿ. ಆದರೆ ಪಾರಿಶೇಷ್ಯಾತ್ ಅನ್ನಮಯಾದಿ ಆನಂದಮಯ ಅನ್ನಮಯಾದಿ ಆನಂದಮಯ ಅಂತ ಆತ್ಮ ವ್ಯತಿರಿಕ್ತ ಕರ್ತೃಕಂ ಜ್ಞಾನ ಮಾತ್ರ ಅಂತ ಸಂಕ್ರಮಣ ಉಪಪದ್ಯತೆ. ನೋಡಿ, ಇಲ್ಲಿ ಶಂಕರ ಭಗವತ್ಪಾದರು ತಮ್ಮ ಒಂದು ಸ್ವಂತ ಅನುಭವವನ್ನ ಇಲ್ಲಿ ಹೇಳ್ತಾರೆ. ಇದೇ ದಿವಸ ಎಲ್ಲ ಹೇಳೋದು ಸಾಧ್ಯ ಇಲ್ಲ. ಹೇಳ್ತಾ ಇದೆ ಏನು ಅಂದ್ರೆ, ಯಾರೂ ಪಡ್ಕೊಳ್ಳೋಕೆ ಆಗೋದಿಲ್ಲ ಅಂದ್ರೆ ಪರಿಶೇಷ ಏನು, ನಾವು ಏನ್ ತಿಳ್ಕೊಬೇಕು ಅಂದ್ರೆ, ಉಳ್ಕೊಂಡಿರೋದೇನು ಅಂದ್ರೆ ಅನ್ನಮಯದಿಂದ ಹಿಡಿದು ಆನಂದಮಯಾತ್ಮನವರೆಗೆ ಏನಿದೆಯಲ್ಲ ಈ ಅನಾತ್ಮಗಳು, ಅವರಿಗಿಂತ ವ್ಯತಿರಿಕ್ತ ಕರ್ತೃಕ, ಅವರಿಗಿಂತ ಬೇರೆಯಾಗಿರ್ತಕ್ಕಂತಹ, ಅವರಿಗೆ ಸಂಬಂಧ ಪಡದ ಇನ್ನೊಬ್ಬನವನ್ನ ಹೇಳಬೇಕು. ಅವನು ಯಾರು? ಅವನೇ ಪರಮಾತ್ಮ. ಮತ್ತು ಅವನ ವಿಚಾರ ಸಂಕ್ರಮಣ ಜ್ಞಾನ ಅಷ್ಟೆ. ಏನು, ಪರಮಾತ್ಮನ ವಿಷಯದಲ್ಲಿ ಯಥಾರ್ಥ ಜ್ಞಾನವನ್ನ ಉಂಟು ಮಾಡಿಕೊಳ್ಳುವುದು ಅಂತ ಹೇಳಿ, ಜ್ಞಾನ ಮಾತ್ರತ್ವೇಚ ಆನಂದಮಯಾಂತಸ್ಥಸ್ಯೈವ ಸರ್ವಾಂತರಸ್ಯ ಆಕಾಶಾದ್ಯನ್ನಮಯಾಂತಂ ಕಾರ್ಯಂ ದೃಷ್ಟ್ವಾ ಅನುಪ್ರವಿಷ್ಟಸ್ಯ ಹೃದಯ ಗುಹಾಭಿ ಸಂಬಂಧಾತ್. ಏನಾಯ್ತು ನೋಡಿ, ಜ್ಞಾನ ಮಾತ್ರತ್ವೇ ಅಂದ್ರೆ ಕೇವಲ ಸಂಕ್ರಮಣ ಅಂತಾನೆ ಕೇವಲ ಜ್ಞಾನ ಎಂಬುದಾಗಿ ಅರ್ಥ ಮಾಡಿದರೆ, ಹೇಗೆ ಅರ್ಥ ಮಾಡಿದ್ರೆ ಹಾಗಾಯ್ತು ಗೊತ್ತೇನು? ಹೀಗೆ ಅಂತ ಹೇಳಿ ಅದನ್ನ ಹೇಳ್ತಾ ಇದ್ದ ನೋಡಿ. ಆನಂದಮಯಾಂತಸ್ಥೈವ ಆನಂದಮಯಾಂತಸ್ಥಸ್ಯೈವ, ಆನಂದಮಯಾತ್ಮನ ಒಳಗೆ ಇರತಕ್ಕಂತಹ ಆನಂದಮಯಾತ್ಮನೇ ಸೂಕ್ಷ್ಮ. ಹೌದ್ ತಾನೆ? 5 ಆತ್ಮರುಗಳಲ್ಲಿ ಆನಂದಮಯಾತ್ಮ ಸೂಕ್ಷ್ಮಾತಿ ಸೂಕ್ಷ್ಮ, ಸೂಕ್ಷ್ಮತಮ. ಆದ್ರೆ ಈ ಅವರಿಗೂ ಒಳಗಿರತಕ್ಕಂತಹ
ಅವ್ರಿಗೆ ಯಾರಿಗೂ ಸಂಬಂಧಪಟ್ಟೇ ಇಲ್ಲ. ಒಳಗಿರತಕ್ಕಂಥ ಸರ್ವಾಂತರಸ್ಯ, ಎಲ್ಲರಿಗೂ ಒಳಗಿರ್ತಕ್ಕಂಥ, ಎಲ್ಲರಿಗಿಂತಲೂ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂಥ ಏನಾಗಿದ್ದಾನೆ ಇವನು, ಆಕಾಶಾದಿ ಅನ್ನಮಯ ಅಂತಂ ಕಾರ್ಯಂ ಸೃಷ್ಟ. ಆಕಾಶದಿಂದ ಹಿಡಿದು ಅನ್ನಮಯಾಂತದವರೆಗೆ ಅಂದ್ರೇನು, ತಸ್ಮಾದ್ವಾಯ ತಸ್ಮಾದ್ ಆತ್ಮನ ಕಾಗಸ್ತಭೂತವ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆ ಒಂದು ಈ ಅನ್ನಮಯ ಆತ್ಮನವರು ಹೇಳಿದ್ದಾರೆ. ಎಲ್ಲಿ ಕೊನೆಗೆ ಭೂಮಿಯ ಪೃಥ್ವಿ ಆಯಿತು, ಪೃಥ್ವಿ ಆದ್ಮೇಲೆ ಆ ಒಂದು ಆ ಶರೀರ ಅಂತ ಹೇಳಿ, ಶರೀರ ಅಂದ್ರೆ ಅನ್ನಮಯ ಆತ್ಮ. ಅಲ್ಲಿಯವರೆಗೆ ಕಾರ್ಯಂ ಸೃಷ್ಟ, ಆ ಕಾರ್ಯವನ್ನು ಸೃಷ್ಟಿ ಮಾಡಿ ಮತ್ತೆ ಅದ್ರಲ್ಲಿ ಏನ್ ಮಾಡ್ದ, ಅನುಪ್ರವಿಷ್ಟಸ್ಯ, ತಾನೇ ಅದನ್ನು ಪ್ರವೇಶ ಮಾಡ್ದ. ಇವೆಲ್ಲ ಯಾವಾಗ ಹೊಂದುತ್ತೆ, ಇವೆಲ್ಲ ಅನನ್ಯ ಭಾವವನ್ನು ಹೊಂದಿದಾಗ ಮಾತ್ರ ಹೊಂದುತ್ತೆ. ಅನ್ಯ ಭಾವ ಅಂದ್ರೆ ಈ ಪ್ರವೇಶ ಹೊಂದೋದೇ ಇಲ್ಲ. ಯಾಕೆ ಪ್ರವೇಶ, ಎಲ್ಲಿ ಹೋದೆ ಅದನ್ನ ಮುಂದೆ ಹೇಳ್ತಾರೆ. ಹೀಗೆ ಹೃದಯ ಗುಹಾ ಸಂಬಂಧ, ಹೃದಯ ಗುಹಾ ಅಭಿಸಂಬಂಧ, ಇವನು ಅಲ್ಲ ಆ ಒಂದು ಕಾರ್ಯಗಳೆಲ್ಲವನ್ನು ಹೊಕ್ಕು ಹೃದಯ ಗುಹೆಯಲ್ಲಿ ಇದ್ದು ಏನ್ ಮಾಡ್ತಾನೆ, ಅನ್ನಮಯಾದಿಷು ಅನಾತ್ಮಸು ಆತ್ಮವಿಭಾವ, ಹೀಗೆ ಅಲ್ಲಿ ಇದ್ದ ಹೃದಯ ಗುಹೆ ಇರ್ತಾನೆ. ಇದ್ರೆ ಏನಾಗಿದೆ, ಈ ಜೀವನಿಗೆ, ಜೀವ ಅಂದ್ರೆ ಅವಿದ್ಯಾವಶನಾಗಿರ್ತಕ್ಕಂಥವನಿಗೆ ಇವೆಲ್ಲವೂ ಕೂಡ ಪರಮಾತ್ಮನೇ ಎಂಬುದಾಗಿ ಆತ್ಮ ವಿಭ್ರಮ, ವಿಭ್ರಮ ಅಂದ್ರೆ ಭ್ರಾಂತಿ, ಭ್ರಮ ಅಂದ್ರೆ ಭ್ರಾಂತಿ. ಈ ಒಂದು ಆತ್ಮನ ರೂಪದ ಆತ್ಮನ ವಿಷಯದಲ್ಲಿ ವಿಶೇಷ ಭ್ರಾಂತಿ ಜ್ಞಾನ ಆಗ್ಬಿಡುತ್ತೆ. ಏನು, ಅನ್ನಮಯ ಆತ್ಮ, ಓಹೋ ಅವನೇ ತಾನು ಅನ್ಕೊಂಡ್ಬಿಟ್ಟ, ಅನ್ನವನೇ ಪರಮಾರ್ಥ ಅನ್ಕೊಂಡ, ಆಮೇಲೆ ಪ್ರಾಣಮಯ, ಹೀಗೆ ಇವನ್ನೇ ಪರಮಾರ್ಥ ಅಂತ ಇಟ್ಕೊಂಡು ಇವುಗಳನ್ನೇ ಪರಮಾರ್ಥ ದೃಷ್ಟಿಯಿಂದ ನೋಡಿ ಈ ಭ್ರಾಂತಿಯಿಂದ ಕೂಡ್ಕೊಂಡಿದ್ದ. ಆ ಭ್ರಾಂತಿ ಇತ್ತಲ್ಲ, ಅದನ್ನ ಉಪಸಂಕ್ರಮಣೇನ ಅಥವಾ ಸಂಕ್ರಮಣೇನ, ಅದನ್ನ ಸಂಕ್ರಮಣೇನ ಅಂತಂದ್ರೆ ಏನು, ಈ ವಿವೇಕ ಜ್ಞಾನದಿಂದ ಅಂತ ಅರ್ಥ. ಸಂಕ್ರಮಣ ಅಂದ್ರೆ ಪಡೆಯೋದು ಅಂತಲ್ಲ, ವಿವೇಕ ಜ್ಞಾನದಿಂದ. ಹೀಗೆ ಭ್ರಾಂತಿಯಿಂದ ತಪ್ಪಾಗಿ ಅರ್ಥೈಸಿಕೊಂಡಿದ್ದ ಆ ಆತ್ಮಗಳ ವಿಷಯ ಇದೆಯಲ್ಲ, ಅದರಲ್ಲಿ ಏನ್ ಮಾಡ್ದ, ಸಂಕ್ರಮಣವಾಯಿತು. ಸಂಕ್ರಮಣ ಅಂದ್ರೇನು, ನಿಜವಾಗಿ ಆತ್ಮಾನಾತ್ಮ ವಿವೇಕ ಆ ಜ್ಞಾನವಾಯಿತು. ಇದಾತ್ಮ ವಿವೇಕ, ಇದಾತ್ಮ, ಇದು ಅನಾತ್ಮ ವಿವೇಕ ಜ್ಞಾನವಾಯಿತು. ಇವರೆಲ್ಲರೂ ಕೂಡ ಅನಾತ್ಮರು ಅಂತ ಗೊತ್ತಾಯ್ತು. ಯಾರು, ಅನ್ನಮಯದಿಂದ ಹಿಡಿದು ಆನಂದಮಯದವರೆಗೆ ಅಂತ ಹೇಳಿ ಈ ಆತ್ಮ ಅಂದ್ರೇನು, ಇವರಿಗೆಲ್ಲ ಹೊರತಾಗಿರ್ತಕ್ಕಂಥವನು, ಅದು ಗೊತ್ತಾಯ್ತು. ಹೀಗೆ ಆ ಸಂಕ್ರಮಣ ಅಂದ್ರೆ ಈ ಒಂದು ಜ್ಞಾನದಿಂದ, ಎಂಥ ಜ್ಞಾನ, ಆತ್ಮ ವಿವೇಕ ಜ್ಞಾನ. ಆತ್ಮನ ವಿವೇಕ, ಆತ್ಮನ ವಿವೇಕ ಅಂದ್ರೆ ವಿಂಗಡಿಸಿ ತಿಳಿದುಕೊಳ್ಳುವುದು ಅಂತ ಅರ್ಥ. ಆತ್ಮನನ್ನ ಈ ಅನಾತ್ಮ ವಸ್ತುಗಳಿಂದ ವಿಂಗಡಿಸಿ ತಿಳಿದುಕೊಂಡಾಗಾಯ್ತು. ಇನ್ನು ತಿಳ್ಕೊಂಡ ಮೇಲೆ ಏನಾಯ್ತು, ಆ ಒಂದು ವಿಜ್ಞಾನ ವಿಜ್ಞಾನೋತ್ಪತ್ತಿ, ವಿಜ್ಞಾನ ಉಂಟಾಯ್ತು ಅಂತ ಆದ್ರೆ ಏನಾಯ್ತು, ವಿನಶ್ಯತಿ. ಯಾವುದದು, ಆ ಆತ್ಮ ವಿಭ್ರಮ ಅಂತ ಇರ್ತಾರ, ಭ್ರಾಂತಿ ಅಂತ ಇರ್ತಾರ, ಅದು ವಿನಶ್ಯತಿ, ಹೇಳ ಹೆಸರಿಲ್ಲದೆ ಹೊರಟು ಹೋಗುತ್ತೆ. ಯಾಕೆ, ಅದು ಅವಿದ್ಯೆಯಿಂದ ಬಂದದ್ದಾಗಿತ್ತು, ವಿದ್ಯೆ ಬಂತು, ಹೊರಟೋಯ್ತು ಅಷ್ಟೇ, ಇನ್ನೇನು ಮಾಡಬೇಕಾಗ್ತದೆ. ತದೇ ತಸ್ಮಿನ್ ಅವಿದ್ಯಾ ವಿಭ್ರಮನಾಶೆ ಸಂಕ್ರಮಣ ಶಬ್ದ ಉಪಚರ್ಯತೆ, ಅಷ್ಟೇ. ಏನು, ಹೀಗೆ ಅವಿದ್ಯಾ ವಿಭ್ರಮನಾಶೆ ಅಂದ್ರೇನು, ಅವಿದ್ಯಾ ಎಂಬ ಈ ಭ್ರಮಾತ್ಮಕವಾದ ಒಂದು ಇದೆಯಾ ತತ್ವ, ಅವಿದ್ಯಾ ಅಂತಕ್ಕಂಥ ಭ್ರಮಾತ್ಮಕವಾಗಿರತಕ್ಕಂಥ ಒಂದು, ಅದರಲ್ಲಿ ಅದನ್ನ ನಾಶಪಡಿಸಿಕೊಳ್ಳುವುದು ಅಂದ್ರೇನು, ಅವಿದ್ಯಾ ನಾಶ. ಸಂಕ್ರಮಣ ಅಂದ್ರೇನು, ಅವಿದ್ಯಾ ನಾಶ ಅಷ್ಟೆ. ಅವಿದ್ಯಾ ಅಂದ್ರೆ ಅದು ಭ್ರಾಂತಿ, ಅವಿದ್ಯೆ ಅಂದ್ರೆ ಏನೋ ಭ್ರಾಂತಿ ಜ್ಞಾನ ಆಗಿತ್ತು, ಅದು ಹೋಯ್ತು. ಆ ಅವಿದ್ಯಾ ನಾಶ ಅಂತಕ್ಕಂಥದ್ದು, ಅವಿದ್ಯೆಯನ್ನು ತೋರ್ಬಿಕೊಂಡಿರತಕ್ಕಂಥ ಭ್ರಾಂತಿಯ ಒಂದು ನಾಶ ಅಂತಕ್ಕಂಥದ್ದನ್ನ ಈ ಸಂಕ್ರಮಣ ಶಬ್ದ, ಸಂಕ್ರಮಣ ಎಂಬ ಶಬ್ದದಿಂದ ಉಪಚಾರಕ್ಕಾಗಿ ಹೇಳಿದ್ದಾರೆ. ಅಂದ್ರೆ ಪಡೆಯುವುದು ಅಂತ ಅರ್ಥ, ಅದು ಇಲ್ಲಿ ಆಗ ಅರ್ಥವಲ್ಲ. ಇದನ್ನ ಆ ಉಪಚಾರಕ್ಕಾಗಿ ಕೇವಲ ಜ್ಞಾನ ಅರ್ಥದಲ್ಲಿ ಹೇಳಿದ್ದಾರೆ, ಜ್ಞಾನಾರ್ಥದಲ್ಲಿ ಹೇಳಿದ್ದಾರೆ. ಮತ್ತು ನನ್ನ ಹಿ ಅನ್ಯಥಾ ಸರ್ವಗತಸ್ಯ ಆತ್ಮನಃ ಸಂಕ್ರಮಣಂ ಉಪಪದ್ಯತೆ. ಹೀಗೆ ನಾವು ಅರ್ಥ ಮಾಡದೆ ಹೋಗಿಬಿಟ್ಟರೆ ಏನಾಗುತ್ತೆ, ನಿಜವಾಗಿಯೂ ಕೂಡ ಹೋಗಿ ಪಡೆಯುತ್ತಾನೆ ಅಂತ ಆಗಿಬಿಟ್ರೆ ಆವಾಗ
ಎಲ್ಲಿ ಯಾರು ಯಾರನ್ನ ಹೋಗಿ ಪಡೆಯಬೇಕು. ಈ ಒಂದು ಆತ್ಮ ಪರಮಾತ್ಮ ಪಡಿತಾನೆ ಅಂತ ಹೇಳ್ಬಿಟ್ರೆ, ಪಡಿತಾನೆ ಅಂತ ಹೇಳಿದ್ರೆ ಅವನು ಆ ಜಾಗದಲ್ಲಿ ಇರಬಾರ್ದು. ಹೋಗ್ತಾನೆ, ಇಲ್ಲೇ ಇರ್ತಾನೆ ಪಡೆಯೋದು. ಇಲ್ದೇ ಇರೋ ಜಾಗಕ್ಕೆ ಹೋಗಿ ಅಲ್ಲಿ ಸೇರ್ತಾನೆ. ಅವ ಇಲ್ದೇ ಇರೋ ಜಾಗ ಯಾವ್ದಾದ್ರು ಇದೆಯಾ? ಪರಮಾತ್ಮನ ಇಲ್ಲೇ ಇರತಕ್ಕಂಥ ಜಾಗ ಇದೆಯಾ? ಇಲ್ಲಿ ಇದೆಯಾ? ಯಾಕೆ? ಸರ್ವಗತ ಅವನು ಎಲ್ಲೂ ಇಲ್ಲ. ಹೀಗೆ ಸರ್ವಗತನಾಗಿರ್ತಕ್ಕಂತಹ ಸರ್ವವ್ಯಾಪಿಯಾಗಿರ್ತಕ್ಕಂಥ ಆಕಾಶಕ್ಕಿಂತಲೂ ಸೂಕ್ಷ್ಮವಾಗಿರತಕ್ಕಂಥ, ಮತ್ತೆ ಆಕಾಶವೇ ಸರ್ವವ್ಯಾಪಿ, ಈ ಆಕಾಶವನ್ನೂ ವ್ಯಾಪಿಸಿರತಕ್ಕಂತಹ ಸೂಕ್ಷ್ಮನಾದ ಇವನಿಗೆ ನಾವು ಹೀಗೆ ಜ್ಞಾನ ಅಂತ ಅರ್ಥ ಮಾಡದೆ ಹೋಗ್ಬಿಟ್ರೆ ಸಂಕ್ರಮಣ ಅಂತ ಅನ್ನೋದು ಹೊಂದೋದೇ ಇಲ್ಲ. ಹೋಗಿ ಸೇರ್ಬೇಕು. ಎಲ್ಲಿ ಹೋಗಿ ಸೇರ್ತಾನೆ? ಹೋಗಿ ಸೇರ್ಬೇಕು. ಅವ್ರು ಇಲ್ಲದೆ ಇರೋ ಜಾಗ ಏನಾದ್ರು ಇದೆಯಾ ಹೋಗಿ ಸೇರೋದಕ್ಕೆ? ಮತ್ತೆ ವಸ್ತುವಂತರ ಭಾವಾಚ. ಮತ್ತೆ ಇನ್ನೊಂದು, ಇಂಥ ದೇಶ, ಇಂತಹ ಒಂದು ದೇಶ ಇದೆ ಅಂತಂದ್ರೆ ಆತ್ಮನಿಗಿಂತ ಭಿನ್ನವಾಗಿ ಯಾವುದಾದರೂ ಕೂಡ ವಸ್ತುರೂಪವಾಗಿ ಇದೆಯಾ? ವಸ್ತುರೂಪ ಅಂದ್ರೇನು? ನೈಜವಾಗಿ, ಅಂದ್ರೆ ಪರಮಾರ್ಥವಾಗಿ, ಪಾರಮಾರ್ಥಿಕವಾಗಿ ಯಾವುದಾದರೂ ಕೂಡ ಆತ್ಮನಿಗಿಂತ ಭಿನ್ನವಾದ ಒಂದು ವಸ್ತು ಸ್ವತಂತ್ರವಾಗಿ ಇದೆಯಾ? ವಸ್ತುವಂತರ ಭಾವಾಚ ನಚ ಸ್ವಾತ್ಮನೇವ ಸಂಕ್ರಮಣಂ. ಇನ್ನು ಸಂಕ್ರಮಣ ಪಡೆಯೋದು ಅಂದ್ರೆ ಯಾರು ಇಲ್ಲ ಅವನಿಗಿಂತ ಭಿನ್ನವಾಗಿ ಪಡೆಯೋದು ಅಂತ ತಾನೇ ಪಡಿಬೇಕಷ್ಟೆ. ತನ್ನನ್ನು ತಾನೇ ಪಡೆಯುತ್ತಾನೆ ಅಂತಕ್ಕಂಥದ್ದು ಅರ್ಥಶೂನ್ಯ, ಅದಕ್ಕೆ ಅರ್ಥವೇ ಇಲ್ಲ. ಅದಕ್ಕೆ ಹಾಗಾಗಿ ಇಲ್ಲಿ ಕೇವಲ ಜ್ಞಾನಾರ್ಥದಲ್ಲಿಯೇ ಈ ಸಂಕ್ರಮಣ ಶಬ್ದ ಏನಾಗಿದೆ? ಉಪಚಾರಕ್ಕಾಗಿ ಹೇಳಲ್ಪಟ್ಟಿದೆ, ಉಪಚರಿಸಲ್ಪಟ್ಟಿದೆ ಅಷ್ಟೇ, ಇನ್ನೇನಿದೆ. ಮತ್ತೆ ನಹಿ ಜಲೂಕ ಆತ್ಮಾನಮೇವ ಸಂಕ್ರಾಂತಿ. ಇವಾಗ ಏನಾಗತ್ತೆ ಹಾಗಾದ್ರೆ? ಆ ಜಿಗಣೆ ಹುಳು ತನ್ನನ್ನೇ ತಾನು ಸೇರಿಕೊಂಡು ಬಿಡುತ್ತದೆ. ಏನರ್ಥ ಆಗುತ್ತೆ? ಜಿಗಣೆ ಹುಳುವಲ್ಲ, ಯಾವುದೇ ಒಂದು ಜೀವಿ ಆದರೂ ಕೂಡ ತನ್ನನ್ನೇ ತಾನು ಸೇರಿಕೊಂಡು ಬಿಡುತ್ತೆ ಅಂತ ಹೊಂದೋದೇ ಇಲ್ಲ. ಆದ್ದರಿಂದ ಇಲ್ಲೇನು ಕೇವಲ ಜ್ಞಾನಾರ್ಥದಲ್ಲಿಯೇ ಸಂಕ್ರಮಣ ಶಬ್ದ ಪ್ರಯುಕ್ತವಾಗಿದೆ ಎಂಬುದಾಗಿ ಈ ಶ್ರುತಿ ಮತ್ತೆ ಯುಕ್ತಿ ಮತ್ತೆ ಅನುಭವಗಳಿಂದ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಭಗವತ್ಪಾದ ಶಂಕರರು. ಇಲ್ಲಿಗೆ ಏನಾಯ್ತು? ಆ ಸಂಕ್ರಮಣ ಶ್ರುತಿ ಇದೆಯಲ್ಲ, ಆ ಸಂಕ್ರಮಣ ಶ್ರುತಿ ಮುಕ್ತಾಯವಾಯಿತು. ಸಂಕ್ರಮಣ ಶ್ರುತಿ ಮುಕ್ತಾಯವಾಯಿತು ಅಂತಂದ್ರೆ ಒಂದೇ, ಇಡೀ ತೈತ್ತಿರೀಯೋಪನಿಷತ್ತು ಏನನ್ನು ಹೇಳೋದಕ್ಕೆ ಹೊರಟಿದೆಯೋ ಆ ವಿಷಯ ಕೂಡ ಇಲ್ಲಿ ಪೂರ್ಣವಾಗಿ ಹೇಳಿದಂತಾಗಿ ಮುಕ್ತಾಯವಾಯಿತು. ಪೂರ್ಣವಾಗಿ ಹೇಳಿದಂತಾಗಿ ಅರ್ಧಕ್ಕೆ ಬಿಟ್ಟಿಲ್ಲ, ಪೂರ್ಣವಾಗಿ ಹೇಳಿದಂತಾಗಿ ಮುಕ್ತಾಯವಾಯಿತು ಅಂತಂದು ಇದು ಇಲ್ಲಿಗೆ ಆ ಉಪಸಂಕ್ರಮಣ ಕೃತಿ ಮುಗಿಯಿತು. ಇನ್ನು ಮುಂದೆ ಏನಿದು ಅಂತಂದ್ರೆ ಈ ಒಂದು ಗ್ರಂಥದ ಒಂದು ಉಪಸಂಹಾರ. ಗ್ರಂಥ ಯಾವುದು? ಆ ಎರಡನೆಯ ಆನಂದವಲ್ಲಿ, ಆನಂದವಲ್ಲಿಯ ಗ್ರಂಥದ ಒಂದು ಉಪಸಂಹಾರ. ಇದು ಕೂಡ ಮೊಟ್ಟ ಮೊದಲು ಏನು ಉಪಕ್ರಮಿಸಿದ್ದರೋ, ಯಾವುದರಿಂದ ಉಪಕ್ರಮಿಸಿದ್ದರೋ ಆ ಮೂಲಕವಾಗಿಯೇ ಉಪಸಂಹಾರ ಮಾಡ್ತಾ ಇದ್ದಾರೆ ಒಂದಕ್ಕೂ. ಯಾಕೆ? ಈ ಒಂದು ಉಪಕ್ರಮ ಉಪಸಂಹಾರ ಎರಡೂ ಕೂಡ ಏಕರೂಪವಾಗಿದ್ದರೆ ಮಾತ್ರ ಅದು ಗ್ರಂಥ ಅನ್ನಿಸ್ಕೊಳ್ಳುತ್ತೆ, ಅದಕ್ಕೊಂದು ಬೆಲೆ ಬರುತ್ತೆ. ಮತ್ತೆ ಅಲ್ಲಿರತಕ್ಕಂಥ ಸಿದ್ಧಾಂತಕ್ಕೂ ಒಂದು ಬೆಲೆ ಬರುತ್ತೆ. ಹಿಂದೆ ಇದ್ರೆ ಬೆಲೆಯೇ ಬರುವುದು. ಶುರು ಮಾಡಿದ್ವೊಂದು ಮತ್ತೆ ಮುಗಿಸಿರ್ತಕ್ಕಂಥದ್ದು ಇನ್ಯಾವುದು ಬೇರೆ ಆಗ್ಬಿಟ್ರೆ ಅದು ಸರಿ ಹೋಗುವುದಿಲ್ಲ. ಆದ್ದರಿಂದ ಆ ಯಾವುದರಿಂದ ಉಪಕ್ರಮಿಸಿದ್ದರೋ ಅದರಿಂದಲೇ ಉಪಸಂಹಾರ ಮಾಡ್ತಾ ಇದ್ದಾರೆ. ಇದು ಈ ಒಂದು ಯಾವುದಿದು ಆರನೇ ಮಂತ್ರ. ಮುಂದಿನ ಇಲ್ಲಿ ಒಂದು ಮಂತ್ರ ಇದೆ, ಅದನ್ನ ಹೇಳಿ ಅದು ಇನ್ನೊಂದು ಜೊತೆ ಹೇಳ್ಕೊಡಿ. ತದತ್ಯೇಷ ಶ್ಲೋಕೋ ಭವತಿ. ಇದೆಲ್ಲ ಹಿಂದೆ ಬಂದಿರತಕ್ಕಂಥದ್ದು. ಇದು ಈ ಒಂದು ವಿಚಾರದಲ್ಲಿ
ಹೇಳಿದ್ರಲ್ಲ, ಇಷ್ಟು ಕೂಡ ಉಪಸಂಕ್ರಮಣ ಜ್ಞಾನ ಮತ್ತು ಹೇಗದ ಜ್ಞಾನ ಹೊಂದುತ್ತೆ ಅಂತಕ್ಕಂಥದ್ದೆಲ್ಲ ಈ ವಿಚಾರದಲ್ಲಿ ಈ ಶ್ಲೋಕ ಇದು ಬಂದಿದೆ. ಯಾವ ಶ್ಲೋಕ? ಈ ಶ್ಲೋಕ. ಯಾವುದದು? ಓಂ ಯತೋ ವಾಚೋ ನಿಮತ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚ ನೇತಿ ಅಂತಕ್ಕಂಥದ್ದು. ಇಲ್ಲಿ ಇದು ಹಿಂದೆಯೂ ಬಂದಿತ್ತು, ಮೂರನೆಯ ಅದು ಅನುವಾಕದಲ್ಲಿ ಇನ್ನೂ ಕೂಡ ಅದೇ ಪುನರಾವರ್ತನೆ ಆಗಿದೆ. ಯಾಕೆ? ಅಲ್ಲಿ ಎಲ್ಲಿ ಬಂದಿತ್ತು? ಅಲ್ಲಿ ನೋಡಿ, ಈ ಮನೋಮಯಾತ್ಮನನ್ನು ಹೇಳುವಾಗ ಮನೋಮಯನನ್ನ ಹೇಳಿ ಆ ಮನೋಮಯನಿಂದ ವಿಜ್ಞಾನಮಯಾತ್ಮನಿಗೆ ಉಪಸಂಕ್ರಮವನ್ನು ಹೇಳಿತ್ತು. ಏನು? ಮನೋಮಯನನ್ನು ದಾಟಿ ವಿಜ್ಞಾನಮಯನನ್ನು ಸೇರುತ್ತಾನೆ, ಪಡೆದುಕೊಳ್ಳುತ್ತಾನೆ ಅಂತ. ಆ ಸಂದರ್ಭದಲ್ಲಿ ಮನೋಮಯಾತ್ಮ ಹೇಳಾಗಿತ್ತು, ವಿಜ್ಞಾನಮಯಾತ್ಮನಿಗೆ ಅದನ್ನ ಹೇಳಬೇಕಾಗಿತ್ತು. ಆ ಮಧ್ಯದಲ್ಲಿ ಈ ಮಂತ್ರವನ್ನು ಅಲ್ಲೂ ಹೇಳಿದ್ದಾರೆ. ಯಾಕೆ? ಅಲ್ಲೂ ಕೂಡ ಮನಃಪ್ರಧಾನವಾಗಿರ್ತಕ್ಕಂಥದ್ದೇ ಪ್ರತಿಯೊಂದು ಕೂಡ. ಅಲ್ಲೂ ಕೂಡ ಇದೇ ಅರ್ಥ ಹೇಳಿದ್ದಾರೆ. ಸ್ವಲ್ಪ ಇಲ್ಲಿ ಉಪಸಂಹಾರ ರೂಪವಾಗಿ ಈ ಒಂದು ನಿರ್ವಿಕಲ್ಪ ಆತ್ಮಜ್ಞಾನ ಅಂತ ಹೇಳಿದ್ರೆ ಅದಕ್ಕೆ ಹೇಳಿದ್ದಾರೆ. ಅಲ್ಲಿ ಇನ್ನು ಮುಂದಿನ ವಿಜ್ಞಾನಾತ್ಮ ಆನಂದಮಯ ಆತ್ಮನ ಹೇಳೋದಕ್ಕೆ ಹೊರಟು ಅಲ್ಲಿ ಅದನ್ನು ಮುಕ್ತಾಯ ಮಾಡಿದ್ರು ಅಷ್ಟೇ. ಇನ್ನೊಂದ್ಸಲ ಮಂತ್ರ. ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚ ನೇತಿ ಅಂತಕ್ಕಂಥ ಇದ್ರದ್ದು ಒಂದು ಈ ಪದವಿಭಾಗ ಅವೆಲ್ಲ ಆಗಿದೆ. ಮತ್ತೆ ಇನ್ನೊಂದ್ಸಲ ಹೇಳ್ಬಿಡ್ತೀವಿ ಏನು ಅದರಿಂದ ಈ ಸುಲಭವಾಗಿ ಗೊತ್ತಾಗತ್ತೆ ನೋಡಿ. ಯತಃ ವಾಚಃ ಮನಸಾ ಸಹ ಅಪ್ರಾಪ್ಯ ನಿವರ್ತಂತೆ. ಇದು ಅನ್ವಯ. ಏನು? ಯತಃ ವಾಚ. ಯತಃ ಅಂದರೆ ಯಸ್ಮಾತ್ ಅಂದ್ರೆ ಯಾವುದರಿಂದ, ವಾಚಃ ಅದೇನೋ ಅದು ಬಹುವಚನ, ವಾಚ ವಾಕ್ಕುಗಳು ಮನಸಾ ಸಹ ಮನಸ್ಸಿನೊಡಗೂಡಿ, ಮನಸ್ಸಿನ ಜೊತೆಯಲ್ಲಿ, ಮನಸ್ಸಿನೊಡನೆ ಏನು? ಅಪ್ರಾಪ್ಯ ಪಡೆದುಕೊಳ್ಳದೆ. ಯಾವುದನ್ನ ಪಡೆದುಕೊಳ್ಳದೆ? ತತು ಅಂತ. ತತು ಅಂದ್ರೇನು? ತತು ಅಂದ್ರೆ ಪರಬ್ರಹ್ಮ. ಆ ತತ್ ಪರಬ್ರಹ್ಮ ಅಪ್ರಾಪ್ಯ. ಆ ಪರಬ್ರಹ್ಮವನ್ನು ಪಡೆದುಕೊಳ್ಳದೆ ಮತ್ತು ಏನು? ನಿವರ್ತಂತೆ ಹಿಂದಿರುಗಿ ಬಿಡುತ್ತವೆಯೋ. ಈ ವಾಕುಗಳ ಕೈದಲ್ಲಿ ಆ ಮನಸ್ಸಿನೊಡನೆ ಹೋಯ್ತದು. ಹೋದರೂ ಕೂಡ ಆ ಪರಮಾತ್ಮನನ್ನ ಮುಟ್ಟುವುದಕ್ಕೂ ಆಗಲಿಲ್ಲ. ಇದಕ್ಕೆ ಸಾಧ್ಯವಾಗಿದೆ ಅಂದ್ರೆ ಇದಕ್ಕೆ ವಿಷಯವಾಗಲಿಲ್ಲ ಪರಮಾತ್ಮ. ವಾಕ್ಯಿಗೆ ವಿಷಯನಲ್ಲ ಅವನು ಅಂಥೇಳಿ ಬ್ರಹ್ಮಣ ಆನಂದಂ ವಿದ್ವಾನ್. ಇಂತಹ ಯಾವುದು ಪರಬ್ರಹ್ಮ ಇದೆಯಲ್ಲ, ಯಾವುದರಿಂದ ವಾಕುಗಳು ಮನಸ್ಸಿನೊಳಗೂಡಿ ಹೋಗಿ ಅಯ್ಯಯ್ಯೋ ಸೇರಲಾರದೆ ಹಿಂದೆ ವಾಪಸ್ ಬರ್ಬಿಟ್ರು, ಅಂತಹ ಬ್ರಹ್ಮಣ ವಿದ್ವಾನ್ ಅಂದ್ರೆ ಆ ಬ್ರಹ್ಮವನ್ನು ಯಾವುದು ಹಿಂದಿರುಗಿ ಬಿಟ್ಟಲ್ಲ, ಆ ಬ್ರಹ್ಮವನ್ನ ಅದ್ಯಾವುದದು? ಉಪಕ್ರಮ ಮಾಡಿ ಹೇಳಿದ್ರಲ್ಲ, ಸತ್ಯಜ್ಞಾನ ಅನಂತ ಲಕ್ಷಣದಿಂದ ಲಕ್ಷಿತವಾಗಿರ್ತಕ್ಕಂಥದ್ದು ಆ ಬ್ರಹ್ಮ. ಆ ಒಂದು ಬ್ರಹ್ಮವನ್ನು ವಿದ್ವಾನ್ ಅಂದ್ರೆ ಯಥಾವತ್ತಾಗಿ ತಿಳಿದವನು ಏನಾಗ್ತಾನೆ? ನ ಬಿಭೇತಿ ಕುತಶ್ಚನ ಅಂದ್ರೆ ಯಾವುದಕ್ಕೂ ಕೂಡ, ಯಾವ ಸಂದರ್ಭದಲ್ಲಿ ಆಗಲಿ ಯಾವುದಕ್ಕೂ ಕೂಡ ಅವನು ಹೆದರುವುದಿಲ್ಲ. ವಿಭೇತಿ. ಯಾಕೆ? ಅವನಿಗೆ ಹಿಂದೆ ಎಲ್ಲ ಹೇಳಿದ್ದಲ್ಲ, ಅಭಯಂ ಪ್ರತಿಷ್ಠಾಂ ವಿಂದತೆ ಅಂತ ಹೇಳಿದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ.
ಅವನು ಅಭಯವನ್ನು ಪಡೆಯುತ್ತಾನೆ, ಅವನಿಗೆ ಅಭಯ ಪ್ರಾಪ್ತಿ. ಇಂತಹ ಬ್ರಹ್ಮವನ್ನ ತಿಳಿದವನು. ಎಂತಹ ಬ್ರಹ್ಮ? ಯಾವ ಬ್ರಹ್ಮವನ್ನ ಮಾತುಗಳು ಕೂಡ ಮನಸ್ಸಿನೊಡನೆ ಹೋಗಿ ಮುಟ್ಟಲಾರದೆ ಸೇರಲಾರದೆ ಹಿಂತಿರುಗಿ ಬಂದು ಬಿಟ್ಟದೋ ಅದು ಅಂತಹ ಬ್ರಹ್ಮ. ಅವನು ಅಂತ ತಿಳಿದವನು, ಯಥಾವತ್ತಾಗಿ ತಿಳಿದವನು ಯಾತಕ್ಕೂ ಅಂಜುವುದಿಲ್ಲ. ಅಂದ್ರೆ ಇಲ್ಲಿ 2-3 ಅರ್ಥಗಳು ವಿವಕ್ಷಿತವಾಗಿದೆ. ಯಾತಕ್ಕೂ ಅಂಜುವುದಿಲ್ಲ ಅಂತ ಹೇಳಿದಾಗ ಏನ್ ಹೇಳಿದಾಗಾಯ್ತು? ಏಕತ್ವವನ್ನು ಹೇಳಿದಾಗಾಯ್ತು. ಯಾಕೆ? ಒಂದ್ಸಲ ಅಂಜುವುದಿಲ್ಲ ಅನ್ಬೇಕಾದ್ರೆ ಅದು ಏಕತ್ವ ಇದ್ದರೆ ಮಾತ್ರ ಸಾಧ್ಯ. ಇನ್ನೊಂದು ವಸ್ತು ಇದೆ ಅಂತ ಆದ್ರೆ ಓ ಭಯ ಅಂತ ಹೋಗೋದು, ಭಯ ಹೋಗಿಬಿಡ್ತು ಅಂತ ಇಲ್ವೇ ಇಲ್ಲ, ಭಯ ಇದ್ದೇ ಇರುತ್ತೆ. ಆದ್ದರಿಂದ ನದಿಬೇತಿ ಕುತಶ್ಚನ ಅಂತ ಹೇಳಿದ್ರಿಂದ ಏನ್ ಹೇಳಿದಾಗಾಯ್ತು? ಏಕತ್ವವನ್ನು ಸಿದ್ಧ ಮಾಡಿದಂತಾಯ್ತು. ಯಾವುದು? ಬ್ರಹ್ಮ ಆತ್ಮ ಏಕತ್ವ, ಬ್ರಹ್ಮಾತ್ಮೈಕತ್ವವನ್ನ ಸಿದ್ಧ ಮಾಡಿದ ಹಾಗಾಯ್ತು. ಮತ್ತು ಬ್ರಹ್ಮಣೋ ವಿದ್ವಾನ್ ಅಂತ ಹೇಳಿದ್ದಾರೆ. ವಿದ್ವಾನ್ ಅಂದ್ರೆ ಅದನ್ನ ತಿಳಿದವನು, ವಿದಿಲ್ರು ಜ್ಞಾನೇ ಎಂಬತಕ್ಕಂತ ಅರ್ಥ. ಅಂದ್ರೇನು? ಇಲ್ಲಿ ಕೇವಲ ಜ್ಞಾನದಿಂದ ತಿಳಿದವನು ಅಂತ ಅರ್ಥ ಅಷ್ಟೇ. ಏನು? ಯಾವಾಗಲೂ ಕೂಡ ಬ್ರಹ್ಮ ಸ್ವರೂಪವೇ, ಯಾವಾಗಲೂ ಕೂಡ ಹೆದರಿಕೆ ಎಂತಕ್ಕಂಥ ಇದ್ದೇ ಇರಲಿಲ್ಲ. ಏನೋ ಅಜ್ಞಾನ ವಶದಿಂದ ಬೇರೆ ಯಾವ ತಿಳ್ಕೊಂಬಿಟ್ಟಿದ್ದ, ಹೆದರ್ತಾ ಇದ್ದ. ಅದರಿಂದ ವಿದ್ವಾನ್ ಅಂತ ಹಾಕಿರೋದ್ರಿಂದ ಕೇವಲ ಜ್ಞಾನದಿಂದ ಮಾತ್ರ ಇದು ಸಾಧ್ಯ ಅಷ್ಟೇ ಹೊರತು ಇನ್ಯಾರು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಇಂತಹ ಆನಂದಂ ಅಂತ ಹಾಕಿದ್ದಾರೆ. ಆನಂದ ಅಂದ್ರೆ ಯಾವ ಆನಂದ? ಈ ಒಂದು ವಿಷಯ ಆನಂದ ಅಂತ ಅರ್ಥವಲ್ಲ, ಬ್ರಹ್ಮನ ಆನಂದ. ಬ್ರಹ್ಮಣ ಆನಂದ ಅಂತ ಏನಿದೆ? ಆ ಆನಂದ ಮೀಮಾಂಸ ಹೇಳಿದ್ರಲ್ಲ, 100 ಪಟ್ಟು ಹೇಳ್ಬಿಟ್ಟು ಇದು ಅದಕ್ಕೆ 100 ಪಟ್ಟು ಬ್ರಹ್ಮಣ ಆನಂದ ಅಂತಂತ. ಯಾವುದು? ಹಿರಣ್ಯಗರ್ಭ ಬ್ರಹ್ಮ ಅದಲ್ಲ ಇದು. ಇದು ಈ ಬ್ರಹ್ಮ ರಸೋ ವೈಸಃ ರಸಗತ್ಯೇವಾಯನ್ ಬದ್ಧಾನಂದಿ ಭವತಿ ಅಂತ ಇತ್ತಲ್ಲ, ಅದು ಆ ಹೇಳ್ತಾ ಇರ್ತಕ್ಕಂಥದ್ದು ಅಂತ ಹೇಳಿ ಈ ಒಂದು 3-4 ವಿವಕ್ಷಿತವಾದ ಅಂಶ ಇದೆ. ಆದ್ದರಿಂದ ಇದನ್ನ ಇಲ್ಲಿ ಇಡೀ ಈ ಒಂದು ವಲ್ಲಿಯ ಉಪಸಂಹಾರ ರೂಪವಾಗಿ ಬಂದಿರತಕ್ಕಂಥದ್ದು. ಸ್ವಲ್ಪ ಇಲ್ಲಿ ಒಂಚೂರು ವಿಚಾರಣವಿದೆ, ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.